ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶಿಲ್ಪಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಒಂದು ಒಳ್ಳೆ ಹೆಲ್ದಿ ಆಗಿರೋವಂಥದ್ದು, ಟೇಸ್ಟಿ ಆಗಿರೋವಂಥದ್ದು ಒಂದು ದೋಸೆ ರೆಸಿಪಿ ಹೇಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಯಾರು ಮಿಲೆಟ್ಸ್ ತಿನ್ನಲ್ವೋ ಅವ್ರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಮತ್ತು ಅಕ್ಕಿ ದೋಸೆ ತಿಂದು ಬೋರ್ ಆಗಿದ್ರೆ ಈ ಥರ ವಾರಕ್ಕೊಮ್ಮೆ ಮಿಲೆಟ್ಸ್ ದೋಸೆ ಮಾಡ್ಕೋಬೋದು. ಆರೋಗ್ಯನೂ ಚೆನ್ನಾಗಿರುತ್ತೆ, ಎನರ್ಜಿಯಾಗೂ ಇರ್ತೀವಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. 1 ಟೀ ಕಪ್ಪು ನವಣೆ ತೊಗೊಂಡಿದ್ದೀನಿ, 1 ಟೀ ಕಪ್ಪು ಸಾಮೆ ತೊಗೊಂಡಿದ್ದೀನಿ, ಒಂದು ಅರ್ಧ ಅಥವಾ 1/4 ಕಪ್ಪು ಅರ್ಕ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಕಪ್ಪು ಹೆಸರು ಕಾಳು ಹಾಕ್ತಿದ್ದೀನಿ. ಹೆಸರು ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ತೊಗರಿಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇದು ಹಾಕೋದ್ರಿಂದ ಅಸಿಡಿಟಿ ಆಗಲ್ಲ ಮತ್ತು ದೋಸೆ ಒಳ್ಳೆ ಕಲರ್ ಬರುತ್ತೆ. ಇದಿಷ್ಟನ್ನು ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ನೀರು ಹಾಕ್ತಾ ಇದ್ದೀನಿ ನೋಡಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ 2ರಿಂದ 3 ಸಲ ತೊಳೆದು 6ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಿಡಬೇಕು. ಬೆಳಗ್ಗೆ ತೊಳೆದು ಸಂಜೆ ಒಂದು 7 ಗಂಟೆಯಲ್ಲಿ ಇಲ್ಲ 6 ಗಂಟೆಯಲ್ಲಿ ಬೇಗ ರುಬ್ಬಿಟ್ಟು ಇಡಬೇಕು. ಇದನ್ನು ಮಾರ್ನಿಂಗ್ ಬೇಕಂದರೆ ಆವಾಗ ಚೆನ್ನಾಗಿ ಬರುತ್ತೆ ಹಿಟ್ಟು. ಇದು ಚೆನ್ನಾಗಿ ನೆಂದಿದೆ. ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಇದನ್ನು ತರ್ತರಿಯಾಗಿರಬಾರ್ದು. ದೋಸೆ ಹಿಟ್ಟನ್ನು ಅದಕ್ಕೆ ನೈಸಾಗಿ ರುಬ್ಬಬೇಕು. ರುಬ್ಬೋದಾಗಿದ್ಮೇಲೆ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಎತ್ತಿಟ್ಕೊಂಡು ನೋಡಿ ಈ ಥರ ನೈಸಾಗಿ ರುಬ್ಬಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ನೈಸಾಗಿ ರುಬ್ಬಬೇಕು. ಒಂದು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಉದ್ದ ಇದೆ ಮತ್ತು ಅಗಲ ಇದೆ, ಅದು ಬೆಳೆಯುತ್ತಲ್ಲ ಹಿಟ್ಟು, ಅದಕ್ಕೋಸ್ಕರ ಉಕ್ಕದೇ ಇರಲಿ ಕೆಳಗೆ ಅಂತೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ನಿಮ್ಮ ಮನೇಲಿ ಯಾವುದು ದಪ್ಪದು ಅಗಲದು ಪಾತ್ರೆ ಇರುತ್ತೋ ಅದರಲ್ಲಿ ಹಾಕಿಡ್ಬೋದು. ನೋಡಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈ ಥರ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡಿದ್ದೀನಿ. ಪ್ಲೇಟ್ ಮುಚ್ಚಿ ಒಂದು ನೈಟ್ ಪೂರ್ತಿ ಇಟ್ಬಿಟ್ಟು ಬೆಳಗ್ಗೆ ತೆಗೆದು ನೋಡಿದರೆ ಈ ಥರ ಬೆಳೆದಿರುತ್ತೆ ಹಿಟ್ಟು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಬೆಳೆದಿರುತ್ತೆ ಹಿಟ್ಟು. ಈ ಥರ ಬೆಳೆದಿದ್ರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೀನಿ, ಒಂದೇ ಒಂದು ಚಿಟಿಕೆ. ಒಂದು ಸಲ ಮಿಕ್ಸ್ ಮಾಡಬೇಕು. ಇದು ಆದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಸೋಡಾ ಎಲ್ಲ ಬೆರಿಬೇಕು ಆ ಹಿಟ್ಟಿಗೆ. ಇದನ್ನು ಡಯಾಬಿಟಿಸ್ ಪೇಷಂಟ್ಗಳಿಗೂ ಬೇಕಾದರೆ ಮಾಡಿಕೊಡ್ಬೋದು. ಯಾಕಂದರೆ ಅಕ್ಕಿ ಅನ್ನ ಈ ಥರದ್ದು ಅನ್ನದ ಐಟಮ್ಸ್ ತಿನ್ನಬಾರ್ದು ಅಂತಾರಲ್ಲ, ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಚಟ್ನಿ ಮಾಡೋಣ. ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಇದ್ರ ಮೇಲಿರೋಂತಹ ಸಿಪ್ಪೆನೆಲ್ಲ ಫಸ್ಟು ಪೀಲರಲ್ಲಿ ಪೀಲ್ ಮಾಡಿಕೊಂಡು, ಇವಾಗ ನಮ್ಗೆ ಯಾವುದು ಶೇಪ್ ಬೇಕೋ ಆ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದನ್ನು ಚಿಕ್ಕದಾಗಿ ಆದರೂ ಕಟ್ ಮಾಡ್ಬೋದು. ನಾನು ದಪ್ಪನೇ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇದಕ್ಕೆ. ಮತ್ತು ಸ್ವಲ್ಪ ಕಡಲೆ ಬೀಜ ಹುರಿಬೇಕು. ಫಸ್ಟು ಈ ಚಟ್ನಿಗೆ ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಹದಕ್ಕೆ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜನ. ಹುರಿದಾದ್ಮೇಲೆ ನೋಡಿ ಆಗಿದೆ ನೋಡಿ, ಇವಾಗ ಕಡಲೆ ಬೀಜ ಹುರಿದಾಗಿದೆ. ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಮತ್ತು ಕಟ್ ಮಾಡಿರೋಂತಹ ಹೀರೆಕಾಯಿ ಇರುತ್ತಲ್ಲ ಅದನ್ನು ಹುರ್ಕೊಳ್ಳೋಣ. ಬಾಣಲಿಗೆ 1ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಚಟ್ನಿಗೆ ಹುರಿಯೋದಕ್ಕೆ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. 1 ಈರುಳ್ಳಿ ದಪ್ಪ ಕಟ್ ಮಾಡಿರೋದು, 6ರಿಂದ 7 ಬೆಳ್ಳುಳ್ಳಿ ಕಟ್ ಮಾಡಿರೋದು, ಹೀರೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಒಂದು ಹದಕ್ಕೆ ಬರೋವರೆಗೂ ಹಿಂಗೆ ಹುರಿತಾನೆ ಇರಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಹುರಿದಾದ್ಮೇಲೆ ಸೈಡಲ್ಲಿ ಸ್ವಲ್ಪ ತಣ್ಣಗಾಗಕ್ಕೆ ಎತ್ತಿಟ್ಕೊಳ್ಳೋಣ. ಈ
ಚಟ್ನಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಥರ ಹುರ್ಕೊಂಡು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ತಣ್ಣಗಾಗಿದೆ ಇವಾಗ ನೋಡಿ, ತಣ್ಣಗಾಗಿದೆ. ಇದನ್ನು ಜಾರ್ಗೆ ಹಾಕೋಣ. ಫಸ್ಟ್ ಹುರಿದಿರೋವಂಥ ಕಡಲೆ ಬೀಜ ಮತ್ತು ಹುರಿದಿರೋವಂಥ ಹೀರೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ನೋಡಿ ಹಾಕ್ಕೋಬೇಕು. ಹಾಕಿ ಹಾಕಾಯಿತು. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ನೋಡಿ. ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ರುಬ್ಕೊಳ್ಳೋಣ. ಈ ಥರ ರುಬ್ಬಿದಾದ್ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಳೆ ಕಡ್ಡಿ ಇರುತ್ತಲ್ಲ, ನಾಟಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿದು. ಹಾಕಾಯಿತು, ರುಬ್ಬಾಯಿತು. ಇವಾಗ ಒಂದು ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಕೊಟ್ಟಾಯಿತು ಚಟ್ನಿಗೆ. ಇವಾಗ ದೋಸೆ ತವ ಕಾದಿದೆ. ಒಂದು ಈರುಳ್ಳಿ ತಿಕ್ಬಿಟ್ಟು ಸ್ವಲ್ಪ 1 ಡ್ರಾಪ್ ಎಣ್ಣೆ ಹಾಕಿ ಈರುಳ್ಳಿ ತಿಕ್ಬಿಟ್ಟು ದೋಸೆ ಹಾಕೋಣ. ಇವಾಗ ಹಂಚಿ ಕಾದಿದೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ, ಹಾಕ್ತಾಯಿದ್ದೀನಿ. ಇದೇ ಥರ ಹಿಂಗೆ ಒಂದು ರೌಂಡ್ ಬರಬೇಕು. ದೋಸೆ ಹಾಕಾಯಿತು. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಬೇಕಿದ್ರೆ ತುಪ್ಪನೂ ಸೇರಿಸ್ಕೋಬೋದು, ಬೆಣ್ಣೆ ಇದ್ದರೆ ಬೆಣ್ಣೆನೂ ಸೇರಿಸ್ಕೋಬೋದು. ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ. ಇದಕ್ಕೆ ಕೆಂಪು ಚಟ್ನಿ ಮಸಾಲ ದೋಸೆ ಆಗಿರೋದ್ರಿಂದ ಇದೆಲ್ಲ ಒಂದ್ಸಲ ಸವರಬೇಕು. ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕಾಯಿತು. 1-2 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸ್ದಾದ್ಮೇಲೆ ಒಂದು ಫೋಲ್ಡ್ ಮಾಡಾಯ್ತು. ಇವಾಗ ದೋಸೆ ರೆಡಿ ನೋಡಿ. ಮಿಲೆಟ್ಸ್ ಮಸಾಲ ದೋಸೆ ರೆಡಿ. ಬೆಣ್ಣೆ ಇತ್ತು, ಬೆಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಚಟ್ನಿ ಜೊತೆ ಮಿಲೆಟ್ಸ್ ಮಸಾಲ ದೋಸೆ ಸವಿಯಲು ಸಿದ್ಧ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.